ಬಾಳೆ ಮರದಿಂದ ಬಾಳೆ ಕೊಯ್ತಾ ಇದ್ರ? ಬಾಳೆ ಮರ ಅಲ್ಲ, ಮರನೇ ಅದು. ಬಾಳೆ ಗಿಡ. ಅದಂತ ಹಂಗೆ ಹಿಂದಕ್ಕೆ ಎತ್ತಿದ್ರಿ? ದಪ್ಪ ಗಡಿ ಇಪ್ಪದಕ್ಕೆ ಸರಿ ಹಾಕಲ್ಲ, ರಗಳೆ ಹಾಕ್ತು ಕಿತ್ತಿಗೆ ಬಿಟ್ರೆ ಸಿಗಲ್ರ ಹಾಕು, ಬಾಳೆ ಹಾಕಲ್ಲ ಹಾಕು, ಹೊತ್ಗೋಪ್ಲು ಗುರಾಕ್ತು. ಒಂದೊಂದು ಬಾಳೆ ಹಾಕ್ತೇನೆ ಉಂಡ್ರೆ ಹಂಗೆ ಕುತ್ಕೊಂಡು ಉಣ್ಲಕ್ಕು ಬಾಳೆ ಒಳಗೆ. ಅತ್ತ ಮತ್ತೊಂದು ಮರದ ಕಡಿತ್ರ ಒಂದೆರಡು ಊಟಕ್ಕ ಬಟ್ಲೆ ಇತ್ತಲ್ಲಿ. ಇದ್ರ ನೆಂಟರು ಭಕ್ತಿ ಹೇಳಿದ್ದ, ನೆಂಟರಿಗೆ ಬಂದಾಗ ಆದರೆ ಬಾಳೆ ಎಲೆ ಊಟ ಇದ್ದಲೆ ಭಾರಿ ಚಲೋದು. ಕಾರಣ ಎಂತಕ್ಕೆ ಕೇಳಿದ್ರೆ ಇದರಲ್ಲಿ ಬಿಸಿ ಬಿಸಿ ಪದಾರ್ಥ ಹಾಕಿ ಉಂಡಾಗ ಇದರಲ್ಲಿ ಕೆಲವೊಂದು ಏನು ಕೇಳಿದ್ರೆ ರೋಗ ನಿರೋಧಕ ಶಕ್ತಿಗಳಿರ್ತು. ಅದಾತ ಎಷ್ಟೆಷ್ಟು ದೊಡ್ಡಕ್ಕೆ ಕೊಯ್ದ್ರಿ ಒಂದೊಂದು ಬಾಳೆ, ಅದಕ್ಕಾಗಿ ಬಾಳೆ ಎಲೆ ಊಟ ಅಂತ ಹೇಳ್ತಾ ಮೊದಲಿನ ಕಾಲದಲ್ಲಿ. ಬಾಳೆ ಎಲೆ ಊಟ ಮಾಡೋ ಕಾರಣ ಅದೇ ಗೊತ್ತಾ. ನಿನ್ನೆನೆ ಕಡ್ದಿದ್ದು ಇವತ್ತು ಕೊಚ್ತಾ ಇದ್ದೇವೆ. ಘನ ಹಲಸಿನ ಮರ ಎಲ್ಲ ಕಡಿಯೋದು, ತೋಟಕ್ಕೆ ಮುಚ್ಚೋದು ಮಾಡ್ತಾ ಇದ್ದೇವೆ. ಅದು ನೆಟ್ಟಿದ್ದಲ್ಲ, ಹುಟ್ಟಿದ್ದು. ಯಾವ್ದನ ಆದ್ರೂ ಚಲೋ ಅಂತೂ ಇತ್ತು, ಸಾಂಬಾರಿಗೆ ಚಲೋ ಇತ್ತು. ಎಷ್ಟು ಚಲೋ. ಸೊಪ್ಪು ಆಗ್ತದೆ, ಮರನೂ ಸಿಗ್ತದೆ, ಎಲ್ಲದಕ್ಕೂ ಆಗ್ತದೆ. ಮ್ಯಾಲಿದ್ದು ಬಾಳೆ ಹೆಂಗೆ ಕೊಯ್ತಾ ಇದ್ರಿ? ಕೆಳಗಿದ್ದು ಕೈಗೆ ಸಿಕ್ತು, ಅಷ್ಟು ಮ್ಯಾಲ ಇದ್ದಿದ್ದು ಹೊರದೋಗ್ತಿಲ್ಲ ಕಡಗತ್ತಿ. ಕಡಗತ್ತಿ ಕಟ್ಟಿ ಹಿಂಗೆ ಮಾಡಿ ಎಲ್ಲಿ ಕೊಡ್ತೀರಿ? ಹಾಂ, ಒಂಚೂರು ಹೊಡಿತಿಲ್ಲಲ್ರಿ ಹಿಂಗೆ ಕೊಯ್ದ್ರು, ಅಷ್ಟು ಎತ್ತರಿಂದ ಬಿದ್ದರು. ಹಿಂಗೆ ಮಾಡ್ತೀವಿ ಬೇಕಾದ್ರೆ ಗಟ್ಟಿ ಇಲ್ಲೇ ಇಟ್ಕೊಂಡ್ರೆ ಅದು ಸಾರದಲ್ಲ. ಹಿಂಗೆ ಮಾಡಿದ ಹಿಂಗೆ ತಗೊಂಡ ಬಾಳೆ ಕೊಯ್ಯೋದು ಪದ್ಧತಿ ಇದ್ದು, ಅಳತೆ ಇತ್ತು. ಹಿಂಗಿದ್ದಾನೆ ಇದು ಹಿಂಗೆ ಒಂದು ಅಳತೆ ಹಿಂಗೆ ಮಾಡ್ಬಿಟ್ರೆ ಒಂದು ಅಳತೆ ಪದ್ಧತಿ. ಕಾಲು ಅದು ಮಾರು ಅಲ್ಲ ಎಂತ ಮಾರಲ್ಲ, ಅದು ಮೊಳ. ಒಂದು ಮೊಳ ಅಳತೆ ಮಾಡಿ ಕೊಯ್ದುಬಿಟ್ರೆ ಕರೆಕ್ಟ್ ಊಟದ ಅಳತೆ ಅಂತ ಹೇಳ್ತಾರೆ. ಬಾಳೆಕೊನೆ ಅಲ್ಲಿದ್ದು ಆರ್ಬಣದಲ್ಲಿದೆ. ಅದು ಕೊಡೋದಕ್ಕೆ ಹೋಗ್ಬಿಡಿ, ಒಂದು ಬದಿ ಯೋಚನೆ ಬತ್ತಿ. ನೀವು ಹಲಸಿನ ಮರ ಕೊಚ್ಚಿರ ಹಂಗೆ ಮತ್ತೆ ಬತ್ತ ಕಡೆಗೆ ಅಚ್ಚಿಗಲ್ಲಿ ಹೋಗ್ಕೊಬಿಡಿಯಕ್ಕ. ನಾನು ಇದು ಮಿಷಿನ್ ತಗೋಬತ್ತೆ, ಎಲ್ಲ ಕಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಬಾಳೆಕಾಯಿ ಹಸಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ.
ನೋಡಿ ಈ ಬಾಳೆಕಾಯಿಯನ್ನು ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ನೋಡಿ ಇದನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಒಂದು ಬಾಣಲಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 2 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹಾಗೆ 1 ಸ್ಪೂನ್ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ. ಈಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಬಾಳೆಕಾಯನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಹುರಿಬೇಕು. ನೀರು ಆ್ಯಡ್ ಮಾಡೋಕ್ಕಿಲ್ಲ, ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಒಂದು 2 ನಿಮಿಷ ಸಾಕು, ಬೇಗ ಫ್ರೈ ಆಗಿಬಿಡುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ಇದು. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಮುಷ್ಟಿ ಕಾಯಿ ತುರಿನ ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಹೀಗೆ. ನೋಡಿ ಬಾಳೆಕಾಯಿ ಕಲರ್ ಚೇಂಜ್ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಬೇಗ ಆಗುತ್ತೆ. ನಾನು ಹಾಕ್ತಾಯಿದ್ದ ರೆಸಿಪಿ ಎಲ್ಲ ಕ್ವಿಕ್ ರೆಸಿಪಿಗಳು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಒಂದು 2 ನಿಮಿಷದಲ್ಲಿ ಫ್ರೈ ಆಗಿಬಿಡುತ್ತೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂದು ಮುಷ್ಟಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಯಾವ ಪದಾರ್ಥಕ್ಕೆ ಎಷ್ಟು ಹಾಕಿದ್ರೂ ತುಂಬಾ ರುಚಿಯಾಗಿರುತ್ತೆ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ಈಗ 1 ಸೌಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಯಾಕೆಂದರೆ ಇದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ನಾವು ಜಾಸ್ತಿ ಮೊಸರು ಹಾಕಿದ್ರೆ ಹುಳಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ನಮ್ಮ ಬಾಳೆಕಾಯಿ ಹಸಿ ರೆಡಿ ಆಗಿದೆ. ತುಂಬಾ ರುಚಿಯಾಗಿರುತ್ತೆ, ಕ್ವಿಕ್ಕಾಗೂ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವತ್ತಿನ ನಮ್ಮನೆ ಎಲ್ಲ ರೆಸಿಪಿಗಳು ಇಲ್ಲೇ ಇದ್ವಿ ನೋಡಿ. ಇದು ಬಾಳೆಕಾಯಿ ಹಸಿ, ಇದು ಚಕ್ಕೆ ಪಳಸ, ಹಾಗೆ ಇದು ಚಕ್ಕೆ ಪಳಸದ ಬೇಳೆ ಸಪ್ರೇಟಾಗಿ ಇಟ್ಟಿದ್ದೀನಿ. ಹಾಗೆ ಮಾವಿನ ಹಣ್ಣಿನ ಪಾಯಸ, ಮೊಸರು ಮತ್ತು ಬದನೆಕಾಯಿ ಪಲ್ಯ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.